ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ಕರಾವಳಿ ಕರ್ನಾಟಕದ ಹಂಪಿ ಎಂದು ಖ್ಯಾತಿ ಪಡೆದ ಬಾರ್ಕೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಹಲಸು ಮೇಳ ನಡೆಯುತ್ತಿದೆ. ಜುಲೈ 25ರಂದು ಆರಂಭಗೊಂಡ ಹಲಸು ಮೇಳವು ಜುಲೈ 26ರವರೆಗೆ ನಡೆಯಲಿದೆ. ಬಾರ್ಕೂರು ರಥಬೀದಿಯಲ್ಲಿರುವ ಶ್ರೀ ಪಟ್ಟಾಭಿರಾಮಚಂದ್ರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿರುವ ಈ ಒಂದು ಹಲಸು ಮೇಳದಲ್ಲಿ ಹಲಸಿನ ಬಗೆ ಬಗೆಯ ಖಾದ್ಯಗಳು, ಸ್ವದೇಶಿ ವಸ್ತುಗಳನ್ನು ನೋಡಬಹುದಾಗಿದೆ. ಫುಡ್ ಕೌಂಟರ್ ಎಲ್ಲರ ಗಮನ ಸೆಳೆಯುತ್ತಿದೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನಡೆಯುವ ಈ ಒಂದು ಹಲಸು ಮೇಳವು ಬೆನಕ ಇವೆಂಟ್ಸ್ ಕುಂದಾಪುರ, ರೋಟರಿ ಬಾರ್ಕೂರು, ಶೌರ್ಯ ವಿಪತ್ತು ನಿರ್ವಹಣಾ ಘಟಕ, ನಮ್ಮೂರು ಬಾರ್ಕೂರು ಮತ್ತು ಉಡುಪಿಗೆ ಬನ್ನಿ ಸಹಯೋಗದಲ್ಲಿ ನಡೆಯುತ್ತಿದೆ. ಊರಾದ ಬಾರ್ಕೂರಿನಲ್ಲಿ ಮಾಡಬೇಕಂತ ಮನಸ್ಸಲ್ಲಿ ಬಂತು. ಹಾಗೆ ನಮ್ಮ ಆತ್ಮೀಯರೆಲ್ಲ ಕೂಡ ಎಲ್ಲೆಲ್ಲ ಮಾಡ್ತೀರಿ, ಬಾರ್ಕೂರಲ್ಲಿ ಮಾಡಿ ಅಂತೇಳಿ ಹೇಳಿದರು. ಹಾಗೆ ರೋಟರಿ ಅಧ್ಯಕ್ಷರು ವಿನಯ್ ಗಣೇಶಾಚಾರ್ಯ ಕೂಡ ಮಾಡುವ ಅಂತೇಳಿ ಒಂದು ರಾಮ ಮಂದಿರದಲ್ಲಿ ಒಂದು ಅಭೂತಪೂರ್ವ ಒಂದು ಸ್ಥಳ ಇದೆ. ಯಾಕಂದರೆ ಎಷ್ಟೋ ಸಾವಿರಾರು ಮದುವೆಗಳಿದೆ ಆಗಿದೆ ಇಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ. ಇಲ್ಲಿ ಒಂದು ಮೇಳ ಮಾಡುವ ಅಂತಲೇ ಒಂದು ಪ್ರೇರಣೆ ಆಯಿತು. ಇಲ್ಲಿ ಮಾಡಿದ್ದೀವಿ. ಬಹುಶಃ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಇಲ್ಲಿ ಹಲಸಿನ ಉತ್ಪನ್ನಗಳು ಎದುರುಗಡೆ ಇದೆ, ಒಳಗಡೆ ಬೇರೆ ಬೇರೆ ಉತ್ಪನ್ನಗಳಿದೆ, ಹೊರಗಡೆ ಫುಡ್ ಸ್ಟಾಲ್ ಇದೆ, ಹೋಳಿಗೆ ಇದೆ, ಸ್ಪೆಷಲ್ ಫುಡ್ಗಳಿದೆ. ಬನ್ನಿ, ಈ ವೀಕೆಂಡನ್ನು ಬಾರ್ಕೂರಿನ ಹಲಸು ಮೇಳಕ್ಕೆ ಬನ್ನಿ. ರಥ ಬೀದಿಯಲ್ಲಿರುವಂಥ ಮೇನ್ ಹಾಲ್ ಇದು. ವಿನಯ್ ಅವರು ಕೂಡ ಇಲ್ಲಿದ್ದಾರೆ, ವಿನಯ್ ಪೂಜಾರಿ ಅವರು. ಅವರ ಒಂದು ಈ ಮೇಳಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಈ ಸ್ಟೇಟಸನ್ನು ಹಾಕಿದರೆ ಅತಿ ಹೆಚ್ಚು ವ್ಯೂ ಆದರೆ ಅವರು ಸ್ಮಾರ್ಟ್ ವಾಚನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ನಮ್ಮ ಮೇಳಕ್ಕೆ. ಯಾಕೆಂದ್ರೆ ಸ್ವದೇಶಿ ಉತ್ಪನ್ನಗಳು ಸಪೋರ್ಟ್ ಆಗಲಿ ಅಂತೇಳಿ ಕೊಡ್ತಿದ್ದಾರೆ. ಹಾಗೆ ಬಟ್ಟೆ ವಿನಾಯಕ ರಾಘವೇಂದ್ರ ಪೂಜಾರಿ ಅವರು ಅತಿ ಹೆಚ್ಚು ವ್ಯೂಸ್, ಯಾಕಂದರೆ ಫಸ್ಟ್ ಸೆಕೆಂಡ್ ನಾವು ಡಿಸೈಡ್ ಮಾಡ್ತೀವಿ. ಅದ್ರ ವ್ಯಾಲ್ಯೂ ಪ್ರಕಾರ ಫಸ್ಟ್ ಪ್ರೈಸ್ ವಾಚ್ ಸಿಗ್ಬೋದು ಅಥವಾ ಅವರ ಎಲೆಕ್ಟ್ರಿಕ್ ಐಟಮ್ ಸಿಗ್ಬೋದು. ಅದನ್ನು ಫಸ್ಟ್ ಸೆಕೆಂಡನ್ನು ಕೊಡ್ತೀವಿ. ಹಾಗೆ 5 ಸಮಾಧಾನಕರ ಬಹುಮಾನ ಇದೆ ಬಟ್ಟೆ ವಿನಾಯಕ ಎಲೆಕ್ಟ್ರಾನಿಕ್ಸ್ ಕಡೆಯಿಂದ. ಹಾಗೆ ಸದ್ಗುರು ಆಯುರ್ವೇದ, ಯಾರು ಬೇಕಾ ಸ್ಟೇಟಸ್ ಹಾಕಿ ಇಲ್ಲಿ ಬಂದು ಅವರಿಗೆ ಸದ್ಗುರು ಆಯುರ್ವೇದ ಕಡ್ಲೆಟ್ ಸೋಪನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ. ವಯಸ್ಸಿನ ವೆರೈಟಿ ಐಟಮ್ ಇದೆ ಅಂತ ಒಂದು ಉತ್ಪನ್ನಗಳನ್ನು ತಿನ್ನಲಿಕ್ಕೆ ಬನ್ನಿ. ನಮ್ಮ ಮೇಳಕ್ಕೆ ಸಹಕಾರಿ. ಪ್ರವೇಶ ಉಚಿತ, ಯಾರು ಬಂದರೂ ಕೂಡ ಉಚಿತ. ಪಾರ್ಕಿಂಗ್ ಒಂದು ಸ್ವಲ್ಪ ಹತ್ತಿರದಲ್ಲಿರುವಂಥ ಎಲ್ಲ ಗ್ರೌಂಡಲ್ಲಿ ಮಾಡಿ ಬನ್ನಿ ಅಂತೇಳಿ ಕೇಳ್ಕೊಳ್ತಿದ್ದೀನಿ. ಆರಂಭದಲ್ಲಿ ಯಶಸ್ಸು ಸಿಕ್ಕಿದೆ. ಬೆಳಗಿನಿಂದ ಕೂಡ ಸುಮಾರು ಜನ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.